ದಿನದ ಪ್ರೋಗ್ರಾಮ್ಗೆ ಟ್ರಾವೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವಿವತ್ತು ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೇವೆ ಅಂದರೆ ವಿ ಆರ್ ಗೋಯಿಂಗ್ ಟು ಕೇರನ್ ವ್ಯಾಲಿ. ಅದು ಇಂಡಿಯಾ ಪಾಕಿಸ್ತಾನ್ ಬಾರ್ಡರಲ್ಲಿರೋದು ಒಂದು ವಿಲೇಜ್, ಸ್ಮಾಲ್ ವಿಲೇಜ್. ಈಗ ನಾವು ಕುಪ್ವಾರ ಅಂತ ಹೇಳಿ ಒಂದು ಡಿಸ್ಟಿಕ್ ಇದೆ, ಕುಪ್ವಾರ ಡಿಸ್ಟಿಕ್, ಕುಪ್ವಾರದಲ್ಲಿದ್ದೇವೆ. ಇಲ್ಲಿಂದ ನಮಗೆ ಇನ್ನು ಪುನಃ ಕೇರನ್ಗೆ ಹೋಗಬೇಕು. ಸೊ ಟೋಟಲ್ ಶ್ರೀನಗರಿಂದ 5 hour ಜರ್ನಿ ಆಗುತ್ತೆ. ಇದು ಒಂದು ಸ್ವಲ್ಪ ಸೆನ್ಸಿಟಿವ್ ಏರಿಯಾ. ಸೊ ಇನ್ ಸೆನ್ಸಿಟಿವ್ ಏರಿಯಾ. ಹೌದು. ಸೊ ಈಗ ನಾವಿರೋದು ಕುಪ್ವಾರಲ್ಲಿದ್ದೇವೆ. ಸೊ ಇಲ್ಲಿಗೆ ಶ್ರೀನಗರಿಂದ ನಿಮಗೆ ಶೇರ್ ಟ್ಯಾಕ್ಸ್ ತಗೊಂಡ್ರೆ 270 per person ಬೀಳ್ತದೆ. ಮತ್ತು ಫರ್ದರ್ ಎಷ್ಟು ಬೀಳುತ್ತೆ ಮತ್ತೆ ಹೇಳ್ತೀವಿ. ಸೊ ಬನ್ನಿ ನಮ್ಮ ಜೊತೆ ಇವತ್ತು ಬಾರ್ಡರ್ ವಿಲೇಜನ್ನು ಎಕ್ಸ್ಪ್ಲೋರ್ ಮಾಡೋಣ. ಹೇಳಿದ್ದು ಹೀಗಿದೆ ನೋಡಿ. ಇಲ್ಲಿದ್ದು ಟ್ಯಾಕ್ಸಿ ಸ್ಟ್ಯಾಂಡ್. ಈಗ ನಾವು ಇಲ್ಲಿ ಕುಪ್ವಾರ ಟ್ಯಾಕ್ಸಿ ಸ್ಟ್ಯಾಂಡಲ್ಲಿ ಇದ್ದೇವೆ. ಇಲ್ಲಿಂದ ಇನ್ನು ಕೇರನ್ಗೆ ಹೋಗಲಿಕ್ಕೆ ಪುನಃ ಟ್ಯಾಕ್ಸಿ ತಗೊಳ್ಬೇಕು. ಓಕೆ, ನಾವಿವಾಗ ಇಲ್ಲಿ ಎನ್ಕ್ವೈರ್ ಮಾಡಿದ್ವಿ ಕೇರನ್ನಿಗೆ ಗಾಡಿ ಎಲ್ಲಿಂದ ಸಿಗುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲೂ ಹೇಳ್ತಾ ಇದ್ದಾರೆ ಅಲ್ಲಿ ತುಂಬ ಸ್ನೋ ಬಿದ್ದದ್ರಿಂದ ರೋಡ್ ಎಲ್ಲ ಕ್ಲೋಸ್ ಆಗಿದೆ ಅಂತ. ಸೊ ಗೊತ್ತಿಲ್ಲ. ಈಗ ಇಲ್ಲಿಂದ ಇನ್ನೊಂದು ಸ್ಟಾಪ್ ಇದೆ, ಯಾವುದದು? ಕರಾಲ್ಪುರ್. ಅಲ್ಲಿಗೆ ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಬೇಕು. ಲೋಕಲ್ಸಿಗೇನೋ ಬಿಡ್ತಾ ಇದ್ದಾರೆ ಅಂತೆ, ಟೂರಿಸ್ಟಿಗೆ ಬಿಡ್ತಾ ಇಲ್ಲ ಅಂತೆ. ಬಟ್ ಸ್ಟಿಲ್ ಲೆಟ್ಸ್ ಸಿ ಏನಾಗುತ್ತೆ, ನೋಡ್ತೇವೆ. ಇದು ಇವಾಗ ಕುಪ್ವಾರ ಟೌನಲ್ಲಿದ್ದೇವೆ. ಸೊ ಗೈಸ್, ಇವತ್ತು ನಮ್ಮ ಲಕ್ ಅಷ್ಟು ಚೆನ್ನಾಗಿಲ್ಲ. ನಾವಿವಾಗ ಇಲ್ಲಿ ಕರೋಲ್ಪುರ್ ಬಂದಿದ್ದೇವೆ. ಕರೋಲ್ಪುರ ಅಲ್ಲ, ಕರೋಲ್ಪುರ್ಗೆ ಬಂದಿದ್ದೇವೆ. ಇಲ್ಲಿ ಪರ್ಮಿಟ್ ತಗೊಳಕ್ಕೆ ಆ್ಯಕ್ಚುಲಿ ಇ ಪಾಸ್ ಇದೆ, ಬಟ್ ಇಲ್ಲಿ ಹೇಳ್ತಾ ಇದ್ದಾರೆ ಇ ಪಾಸ್ ನಡೆಯಲ್ಲ ಅಂತ. ಇಲ್ಲಿಂದ ಪೊಲೀಸ್ ಸ್ಟೇಷನಿಂದವೇ ಪರ್ಮಿಷನ್ ತಗೊಂಡು ಹೋಗಬೇಕು ಅಂತ. ಸೊ ಇವಾಗ ಕೇರನ್ ವ್ಯಾಲಿ ಫ್ಲೋದಿಂದಾಗಿ ಫುಲ್ ಕ್ಲೋಸ್ ಆಗಿದೆ. ಹಾಗೆ ಇವತ್ತು ಏನೋ ಸಂಜೆ ಓಪನ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತು ಕುಪ್ವಾರದಲ್ಲಿ ಸ್ಟೇ ಮಾಡ್ತೇವೆ. ನಾಳೆ ಮತ್ತೆ ಪರ್ಮಿಟ್ ತಗೊಂಡು ಇಲ್ಲಿ ಬಂದು ಪರ್ಮಿಟ್ ಮಾಡಿಸ್ಕೊಂಡು ಮತ್ತೆ ಹೋಗಬೇಕು. ನೋಡುವ ಏನಾಗ್ತದೆ ಗೊತ್ತಿಲ್ಲ. ಸೊ ಇದೊಂದು ಸ್ಮಾಲ್ ವಿಲೇಜ್ ಯಾ ಟೌನ್ ಕರೋಲ್ಪುರ. ಸೊ ಅಲ್ಲಿ ಒಂದು ಜೆರಾಕ್ಸ್ ಶಾಪ್ ಇದೆ, ಅವರೇ ಪರ್ಮಿಟ್ ಇದ್ದು ಎಲ್ಲ ರೆಡಿ ಮಾಡ್ತಾರೆ. ನಾವು ಹೋಗಿ ಸೀಲ್ ಹಾಕ್ಸ್ಕೊಂಡು ಬರಬೇಕು. ಸೊ ಕೀರನಿಂದ ಹೋಗುವಂಥ, ಇಲ್ಲಿಂದ ಕೀರನ್ಗೆ ಹೋಗುವಂಥ ಗಾಡಿಗಳಲ್ಲಿ ಇಲ್ಲಿ ಒಂದು ನಿಲ್ತದೆ. ಹೌದು. ಸೊ ಇಲ್ಲಿಂದ ನಾವು ಪರ್ಮಿಟ್ ತೊಗೊಂಡು ಹೋದರೆ ಸೊ ಅಂತ ಹೇಳಿದರೆ ನೀವು ಕೀರನಿಂದ ಕುಪ್ವಾರದಿಂದ ಇಲ್ಲಿಗೆ ಬರಬೇಕು ಕರಾಲ್ಪುರಕ್ಕೆ. ಪರ್ಮಿಷನ್ ಎಲ್ಲ ತೊಗೊಂಡು ಅರ್ಧ ಗಂಟೆ ಆಗ್ತದೆ. ಮತ್ತೆ ನೀವು ವಾಪಸ್ ಅಲ್ಲಿಗೆ ಹೋಗಬೇಕು CPD ಬೇಕಾದ್ರೆ. ಹೌದು. ಅದರ ಬದಲು ಒಂದೇ ಗಾಡೀಲಿ ಬಂದು ನಡ್ಸ್ಕೊಂಡಿರ್ಬೇಕು. ಹೌದು, 10-15 ನಿಮಿಷ ಆಗುತ್ತೆ ಸೀಲ್ ಹಾಕ್ಸ್ಕೊಳ್ಳೋಕ್ಕೆ. ನೋಡ ಏನಾಗುತ್ತೆ ನೋಡ್ತೇವೆ. ಹೀಗಿದೆ ಟೌನ್. ಸ್ನೋ ಮೌಂಟೇನ್ ಕಾಣ್ತದೆ. ಫೈನಲಿ ನಾವು ಏನು ಡಿಸೈಡ್ ಮಾಡಿದ್ದೀವಿ, ಇವತ್ತು ಕುಪ್ವಾರದಲ್ಲೇ ನಿಲ್ತೀವಿ. ನಮಗೆ ಕೇರನ್ ಹೋಗಲಿಕ್ಕೆ ಸಿಗಲಿಲ್ಲ, ಇನ್ನೂ ಓಪನ್ ಆಗಿಲ್ಲ ಅಂತೆ. ನಾಳೆ ಓಪನ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ವಿ ಥಾಟ್ ವಿಲ್ ಸ್ಟೇ ಇನ್ ಕುಪ್ವಾರ. ಮತ್ತು ನೋಡೋಣ ಏನಾಗುತ್ತೆ ಅಂತ. ಸೊ ಇಲ್ಲೇ ಒಂದು ರೂಮ್ ಮಾಡಿದ್ದೀವಿ. ಓಕೆ. ಇನ್ನೊಂದು ಏನಂದರೆ, ನಿಮಗೆ ಗೊತ್ತಿರ್ಬೋದು, ನೀವು ನ್ಯೂಸಲ್ಲೆಲ್ಲ ತುಂಬ ಕೇಳಿರ್ಬೋದು ಈ ಪ್ಲೇಸ್ ಬಗ್ಗೆ. ಕುಪ್ವಾರ, ಬಾರಾಮುಲ್ಲಾ ಎಲ್ಲ ತುಂಬ ಸೆನ್ಸಿಟಿವ್ ಏರಿಯಾ. ಅಂದರೆ ಇನ್ಸರ್ಜೆನ್ಸ್ ತುಂಬ ಜಾಸ್ತಿ ಇದೆ. ಟೆರರಿಸ್ಟ್ಗಳ ಒಂದು ಅಡ್ಡ ಅಂತಲೇ ಹೇಳ್ಬೋದು ಈ ಪ್ಲೇಸನ್ನು, ಇಲ್ಲಿದ್ದೆಲ್ಲ. ಸೊ ಅದೊಂದಿದೆ, ಸ್ವಲ್ಪ ಸೆನ್ಸಿಟಿವ್ ಏರಿಯಾದಲ್ಲಿದ್ದೇವೆ. ಇಲ್ಲಿಂದ ನೆಕ್ಸ್ಟ್ ನಾಳೆ ಹೋಗೋದು ಇನ್ನೂ ಸೆನ್ಸಿಟಿವ್ ಏರಿಯಾ, ಯಾಕಂದರೆ ಎಕ್ಸಾಕ್ಟ್ ಬಾರ್ಡರ್ POK ಹತ್ರ ಹೋಗ್ತಾ ಇದ್ದೇವೆ.
ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಒಂದು ಸೈಡ್ ಇರುತ್ತೆ, ಮಿಡಲಲ್ಲಿ ನೀರು ಇರುತ್ತೆ, ನದಿ ಹರಿಯುತ್ತೆ, ಮತ್ತು ಈ ಕಡೆ ನಮ್ಮದು ಇಂಡಿಯಾ ಇರುತ್ತೆ, ಇಂಡಿಯನ್ ಕಾಶ್ಮೀರ್ ಪಾರ್ಟ್. ಸೊ ಹೋಪ್ಫುಲಿ ನಾಳೆ ಇದು ಈ ಬರ್ಫೆಲ್ಲ ಐಸ್ ಏನಿದೆ ಎಲ್ಲ ಕರಗಿ ಅಥವಾ ಎಲ್ಲ ತೆಗೆದು ರೋಡ್ ಕ್ಲಿಯರ್ ಆಗಿದ್ದರೆ ಸಾಕು. ಅಲ್ಲಿಗೊಂದು ಹೋಗಬೇಕು ಅಂತ ತುಂಬ ಇತ್ತು. ಸೊ ಲೆಟ್ಸ್ ಸಿ, ಹೋಪಿಂಗ್ ಫಾರ್ ದ ಬೆಸ್ಟ್. ಮತ್ತು ಇನ್ನೇನಂದರೆ ಈಗ ಸನ್ಸೆಟ್ ಆಗ್ತಾಯಿದೆ. ಸೊ ಲುಕ್ ಆಟ್ ದ ವ್ಯೂ ಗಾಯ್ಸ್. ಇದು ನಮ್ಮ ರೂಮಿಂದ ಸನ್ಸೆಟ್ ವ್ಯೂ. ಅಲ್ಲಿ ಸನ್ಸೆಟ್ ಆಗ್ತಾಯಿದೆ. ಇಲ್ಲಿ ಫುಲ್ ಬರ್ಫಾಲ ಪಹಾಡ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಕೇರನ್ಗೆ ಹೋಗಬೇಕಾದ್ರೆ ನೀವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಅಂದರೆ ಪರ್ಮಿಷನ್ ತಗೊಳ್ಳೋದು. ಇದು ತುಂಬ ಸೆನ್ಸಿಟಿವ್ ಏರಿಯಾ ಆಗಿರೋದ್ರಿಂದ ಇಲ್ಲಿಗೆ ಹೋಗೋಕ್ಕೆ ನಿಮಗೆ ಈದರ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಿಂದ ಪರ್ಮಿಷನ್ ಬೇಕು. ಅದು ಇ ಪಾಸ್ ನೀವು ಆನ್ಲೈನಲ್ಲಿ ತಗೋಬೋದು. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಕರಾಲ್ಪುರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಪರ್ಮಿಷನ್ ಮಾಡಿಸ್ಕೋಬೋದು. ಸೊ ನೀವೇ ನೋಡಿದ್ರಿ ಕೇರನ್ಗೆ ಹೋಗೋಕ್ಕೆ ಎಷ್ಟು ಒದ್ದಾಡ್ತಾ ಇದ್ದೀವಿ ಅಂತ. ಯಾಕಂದರೆ ಫಸ್ಟ್ಲಿ ಅಲ್ಲಿ ರೋಡ್ ಬ್ಲಾಕ್ ಆಗಿದೆ, ಮತ್ತು ನಮಗೆ ಇ ಪಾಸ್, ನಮ್ಮ ಹತ್ರ ಕೇರನ್ಗೆ ಹೋಗೋಕ್ಕೆ ಇ ಪಾಸ್ ಇದೆ, ಬಟ್ ಅದು ವರ್ಕ್ ಆಗುತ್ತಾ ಇಲ್ವಾ ಅಂತ ತುಂಬಾ ಕನ್ಫ್ಯೂಷನ್ ಇದೆ. ಎಲ್ಲೂ ಕ್ಲಿಯರ್ ಇನ್ಫಾರ್ಮೇಷನ್ ಇಲ್ಲ. ಹಾಗಾಗಿ ನಾವು ಕರಾಲ್ಪುರ್ ಪೊಲೀಸ್ ಸ್ಟೇಷನ್ ಕಡೆ ಬಂದ್ವಿ. ನಾವು ಕುಪ್ವಾರದಿಂದ ಕೇರನ್ಗೆ ಶೇರ್ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ವಿ ವಿತ್ ದ ಲೋಕಲ್ ಪೀಪಲ್. ಎಲ್ಲ ಗಾಡಿಗಳು ಕರಾಲ್ಪುರ್ ಪೊಲೀಸ್ ಸ್ಟೇಷನ್ ಹತ್ರ ಒಂದು 10ರಿಂದ 15 ನಿಮಿಷದವರೆಗೆ ನಿಲ್ತವೆ. ಯಾಕಂದರೆ ಯಾರಿಗಾದರೂ ಪರ್ಮಿಷನ್ ತಗೊಳಕ್ಕಿದ್ರೆ ನೀವು ಹೋಗಿ ಪರ್ಮಿಷನ್ ತಗೊಳ್ಬೋದು. ಸೊ ನಾವು ನಮ್ಮ ಪರ್ಮಿಷನ್ನೆಲ್ಲ ತೊಗೊಂಡ್ಬಿಟ್ಟು ನಮ್ಮ ಹತ್ರ ಇ ಪಾಸ್ ಇತ್ತು, ಆ ಇ ಪಾಸನ್ನೇ ಹಿಡ್ಕೊಂಡು ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ. ನಿಮಗೆ ಕೇರನ್ಗೆ ಹೋಗಬೇಕಾದ್ರೆ ಟೋಟಲ್ 6 ಆರ್ಮಿ ಚೆಕ್ ಪೋಸ್ಟ್ ಸಿಗುತ್ತೆ. ಈ ಎಲ್ಲ ಚೆಕ್ ಪೋಸ್ಟಲ್ಲಿ ನೀವು ನಿಮ್ಮ ಪರ್ಮಿಷನ್ದು ಒಂದು ಕಾಪಿನ ಕೊಡಬೇಕಾಗುತ್ತೆ. ಸೊ ನೀವು 6ರಿಂದ 7 ಕಾಪೀಸ್ ಜೆರಾಕ್ಸ್ ಮಾಡಿ ಇಟ್ಕೋಬೇಕು. ನಿಮ್ಮ ಏನೇ ಪರ್ಮಿಷನ್ ಸಿಕ್ಕಿದ್ರು, ಈದರ್ ಇಟ್ ಕುಡ್ ಬಿ ಇ ಪಾಸ್ ಆರ್ ಇಟ್ ಕುಡ್ ಬಿ ಪರ್ಮಿಷನ್ ಫ್ರಮ್ ದ ಪೊಲೀಸ್ ಸ್ಟೇಷನ್. ಆ್ಯಕ್ಚುಲಿ ಫಸ್ಟ್ ಮತ್ತು ಸೆಕೆಂಡ್ ಚೆಕ್ ಪೋಸ್ಟಲ್ಲಿ ಯಾರೂ ನಮ್ಮ ಪರ್ಮಿಷನ್ ಚೆಕ್ ಮಾಡಿಲ್ಲ. ಬಟ್ ಇನ್ ಥರ್ಡ್ ಚೆಕ್ ಪೋಸ್ಟ್, ಅದು ಟಾಪ್ ಮೋಸ್ಟ್ ಚೆಕ್ ಪೋಸ್ಟ್, ತುಂಬ ಸೆಕ್ಯೂರಿಟಿ ಇದೆ ಅಲ್ಲಿ ನಮ್ಮ ಇ ಪಾಸನ್ನು ತರೋಗಿ ಚೆಕ್ ಮಾಡಿ ಎಂಟ್ರಿ ಮಾಡಿಸ್ಕೊಂಡು ಫೋಟೋಸ್ ಎಲ್ಲ ತೆಗೆದುಬಿಟ್ಟು ಆಮೇಲೆ ನಮಗೆ ಹೋಗಕ್ಕೆ ಬಿಟ್ಟರು. ಈ ಚೆಕ್ ಪೋಸ್ಟ್ ಹೆಸರೇ ಪಾಕಿಯನ್ ಟಾಪ್ ಚೆಕ್ ಪೋಸ್ಟ್. ಇದು ತುಂಬ ಗಾರ್ಡೆಡ್ ಚೆಕ್ ಪೋಸ್ಟ್ ಮತ್ತು ಇದು ತುಂಬ ಟಾಪಲ್ಲಿರುವ ಚೆಕ್ ಪೋಸ್ಟ್. ಮತ್ತೇನೆಂದರೆ ಇಲ್ಲಿ ಯೂಶ್ವಲಿ ಅವರ ಟಿನ್ ಒಳಗೆ ಅಥವಾ ಬಂಕರ್ಸ್ ಒಳಗೆ ಸಿವಿಲಿಯನ್ಸಿಗೆ ಹೋಗಕ್ಕೆ ಬಿಡಲ್ಲ. ಬಟ್ ನನಗೆ ವಾಶ್ರೂಮ್ ಯೂಸ್ ಮಾಡಬೇಕಿತ್ತು. ಸೊ ನಾನು ಕೇಳಿದೆ ಹೋಗ್ಬೋದಾ ಅಂತ. ಸ್ವಲ್ಪ ಹೊತ್ತು ಯೋಚಿಸಿದ್ರು, ಯಾಕಂದರೆ ಯೂಶ್ವಲಿ ಸಿವಿಲಿಯನ್ಸಿಗೆ ಪರ್ಮಿಷನ್ ಇರಲ್ಲ ಅಲ್ಲಿ ಒಳಗಡೆ ಹೋಗೋಕ್ಕೆ, ಸಿನ್ಸ್ ಇಟ್ಸ್ ಅ ವೆರಿ ಸೆನ್ಸಿಟಿವ್ ಏರಿಯಾ. ಬಟ್ ಫೈನಲಿ ಅವ್ರು ನಮಗೆ ಹೋಗೋಕ್ಕೆ ಬಿಟ್ಟರು. ಇಟ್ ವಾಸ್ ವೆರಿ ನೈಸ್ ಆಫ್ ದೆಮ್. ಮತ್ತು ಈ ಥರ ತುಂಬಾ ಹೆಲ್ಪ್ಫುಲ್ ಇನ್ಸಿಡೆಂಟ್ಸ್ ರೋಡುದ್ದಕ್ಕೂ ಆಗಿದೆ. ಸೊ ಜರ್ನಿ ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ ನಾವು. Gaurav! Hi guys! So finally we are in Keran. ನಾವು ಕುಪ್ವಾರದಿಂದ ಕೇರನ್ಗೆ ಬಂದ್ವಿ. ತುಂಬ ಹರಸಾಹಸ ಪಟ್ಟು ಬಂದ್ವಿ ಆ್ಯಕ್ಚುಲಿ. ಏನಂದರೆ ದ ಫಸ್ಟ್ ಥಿಂಗ್ ಪರ್ಮಿಟ್. ನಿಮಗೆ ಈ ಪರ್ಮಿಟ್ ತಗೊಂಡ್ರೆ ನೀವು ಡೈರೆಕ್ಟಾಗಿ ಬರ್ಬೋದು. ನಿಮಗೆ ಪೊಲೀಸ್ ಸ್ಟೇಷನಿಗೆ ಹೋಗಿ ಪರ್ಮಿಷನ್ ತಗೊಳ್ಬೇಕು ಅಂತಿಲ್ಲ. ಇಲ್ಲ ಹೇಳಿದರೆ ಅದ್ಯಾವುದು ಕರಾಲ್ಪುರಿಂದ ನೀವು ಪರ್ಮಿಷನ್ ತಗೊಳ್ಬೇಕಾಗ್ತದೆ.
ಬರ್ಬೋದು, ಬಟ್ ಅದು ತುಂಬ ಟೈಮ್ ಕನ್ಸ್ಯೂಮ್ ಆಗ್ತದೆ. ಹೌದು, ಅದರ ಬದಲು ನೀವು ಡೈರೆಕ್ಟ್ ಆಗಿ ಈ ಪಾಸ್ ಈ ತಗೊಂಡ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇಂದ ನಿಮಗೆ ಸೈನ್ ಆಗೋದ್ರಿಂದ ಇವತ್ತು ಟ್ರೈ ಮಾಡಿದ್ವಿ ಅಲ್ವಾ, ಫೈನಲಿ ಇಟ್ ವರ್ಕ್ಡ್. ಸೊ ಯಾ, ಈ ಪಾಸ್ ವರ್ಕ್ಸ್. ಬಟ್ ಏನಂದರೆ ನೀವು ಬರೋದಕ್ಕಿಂತ ಅಟ್ಲೀಸ್ಟ್ ಒಂದು 10-15 ಡೇಸ್ ಮುಂಚೆ ಅಪ್ಲೈ ಮಾಡಿ ಆನ್ಲೈನಲ್ಲಿ. ಬರೋ ಮುಂಚೆವೇ ನಿಮಗೆ ಈ ಪಾಸ್ ಸಿಗುತ್ತೆ, ಅದನ್ನ ಇಟ್ಕೊಂಡು ಡೈರೆಕ್ಟ್ ಬನ್ನಿ. ಮತ್ತು ನಾವು ಆ್ಯಕ್ಚುಲಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಕೇಳಿದ್ವಿ ಈ ಪಾಸ್ ಆಗುತ್ತಾ ಅಂತ. ಅವರು ಆಗಲ್ಲ ಅಂತ ಹೇಳಿದರು, ನಿಮ್ಮ ಇಲ್ಲಿಂದವೇ ತಗೋಬೇಕು ಅಂತ. ಬಟ್ ನಮಗೆ ಆಯಿತು ಸ್ಟಿಲ್ ಮ್ಯಾಜಿಸ್ಟ್ರೇಟಿಂದ ಸಿಕ್ಕಿದೆ, ಸೊ ಬನ್ನಿ ನೋಡೋಣ ಅಂತ ಹೇಳಿ ಬಂದ್ವಿ. ಆ್ಯಂಡ್ ವಿ ಆರ್ ಸಕ್ಸಸ್ಫುಲ್. ಸೊ ನಾವಿವಾಗ ಆಲ್ಮೋಸ್ಟ್ ಬಾರ್ಡರ್ ಅಲ್ಲಿದ್ದೇವೆ, ಇಲ್ಲಿ ಯಾರೂ ಇಲ್ಲ. ಈಗ ನಡ್ಕೊಂಡು ಹೋಗ್ತಾ ಇದ್ದೇವೆ. ಲೆಟ್ಸ್ ಸಿ ಎಷ್ಟು ದೂರ ಹೋಗಬೇಕು ಗೊತ್ತಿಲ್ಲ. ಹಾಗೆ ನಿಮಗೆ ಮುಂದೆ ಒಳ್ಳೆ ಕೋಲ್ಡ್ ಇದೆ. ಹೋಗು ಹೋಗು, ನಿಂದನೇ ತೋರಿಸ್ತಿದ್ದೇನೆ. ತುಂಬ ಸ್ಲಿಪ್ಪರಿನೂ ಇದೆ. ಓ, ಸೋ ಸ್ಲಿಪ್ಪರಿ. ಎಲ್ಲ ಈಗ ಬಿದ್ದು ಮುಸುಂಟೋಗೋದು ಸಾಕು ಮಾರ. ಕಷ್ಟಪಟ್ಟು ಹೋಗ್ತಾ ಇದ್ದೆ. ಇಲ್ಲಿ ಕೆಳಗೆ ಒಂದು ಪೋಸ್ಟ್ ಆಫೀಸ್ ಇದೆ. ಆ ಪೋಸ್ಟ್ ಆಫೀಸ್ ಹತ್ರನೇ ದಟ್ಸ್ ದ ಲಾಸ್ಟ್ ಇಂಡಿಯನ್ ಪೋಸ್ಟ್ ಆಫೀಸ್. ಅಲ್ಲೇ ಒಂದು ಹೋಮ್ ಸ್ಟೇನೂ ಇದೆ, ಯಾ ಹೋಟೆಲ್, ಅಲ್ಲೇ ಇರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ. ಇಲ್ಲಿ ನೋಡಿ ಹೀಗಿದೆ. ಈಗ ಈ ಥರ ಕೀಚಾಡ್ ರೋಡಲ್ಲಿ ನಡೀತಾ ಇದ್ದೇವೆ. ಇಲ್ಲಿ ಪ್ರಾಪರಾಗಿರೋ ರೋಡ್ ಇಲ್ಲ, ಎಲ್ಲ ಮಣ್ಣು ಮೆತ್ತಿ ಹೋಗಿದೆ. ಮಣ್ಣು ಸಹ ಅಲ್ಲ, ಇದಾಗಿದೆ, ಕೆಸರು. ಇಲ್ಲಿ ನಿಮಗೆ ನದಿ ಕಾಣ್ತದಲ್ಲ, ಆ ನದಿಯ ಆಚೆ ಸೈಡ್ ಇರೋದೇ ಪಾಕಿಸ್ತಾನ್. ಸೊ ನಾವು ನಮ್ಮ ಇಂಡಿಯಾದ ಲಾಸ್ಟ್ ವಿಲೇಜ್ ಕೇರನ್ಗೆ ಬಂದಿದ್ದೇವೆ. ಆಲ್ಮೋಸ್ಟ್ ರೀಚ್ ಆಗಿದ್ದೇವೆ. ನಮಗೆ ಕ್ಲಿಯರಾಗಿ ಪಾಕಿಸ್ತಾನ ಕೂಡ ಕಾಣಿಸ್ತಾ ಇದೆ. ಸಾರಿ, ನಾಟ್ ಪಾಕಿಸ್ತಾನ್, ಇಟ್ಸ್ POK, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್. So finally we are in the border town, border village actually, the Kiran. So ಈಗ ನಮ್ಮ BSF ಚೆಕ್ ಪೋಸ್ಟಿಂದ ನಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟು ನಾವು ಬಂದಿದ್ದೀವಿ. ಅವರು ನಿಮಗೊಂದು ಸೀರಿಯಲ್ ನಂಬರ್ ಕೊಡ್ತಾರೆ, ಅದನ್ನು ನೀವು ಹೇಳಬೇಕು ನೆಕ್ಸ್ಟ್ ಹೋಗಬೇಕಾದ್ರೆ. ಏನಂದರೆ ಅವ್ರು ನಿಮಗೆ ಏನಂತಾರೆ, ನಿಮ್ಮ ಆಧಾರ್ ಕಾರ್ಡನ್ನು ಇಟ್ಕೋತಾರೆ. ಸೊ ನೀವು ಸೀರಿಯಲ್ ನಂಬರ್ ಹೇಳಿದ ಮೇಲೆ ನಿಮಗೆ ಆಧಾರ್ ಕಾರ್ಡ್ ಹೋಗೋ ಟೈಮಲ್ಲಿ ರಿಟರ್ನ್ ಕೊಡ್ತಾರೆ. ಸೊ ನಾವು ನಾಳೆ ಬೆಳಿಗ್ಗೆ ಹೋಗ್ತೇವೆ. ಇವಾಗ ಐ ಥಿಂಕ್ 5 o'clock ಆಗಿದೆ. ಈಗ ಬಂದಿದ್ದೀವಿ, 6 ಆಯಿತು. ನಾವು ಆ್ಯಕ್ಚುಲಿ 11 o'clock ಆಲ್ಮೋಸ್ಟ್ 11 o'clock ಹೊರಟಿದ್ದೀವಿ. ಆನ್ ದಿ ವೇ ತುಂಬ ಸ್ನೋ ಇದ್ದದಕ್ಕೆ ಸ್ವಲ್ಪ ಲೇಟ್ ಆಯಿತು. ಇಲ್ಲೇ ಬಾರ್ಡರಲ್ಲೇ ನಿಮಗೆ ಇದು ಕಾಣುತ್ತೆ, ಪಾಕಿಸ್ತಾನ ಕಾಣುತ್ತೆ. ಇವಾಗ ತೋರಿಸ್ತೀವಿ. ಸಾಧಾರಣ ನಮಗೆ ಒಂದು 5 hours ಬೇಕಾಯಿತು. ಹೌದು, more than 5 hours, actually 6 hours ಆಯಿತು. ಸಮ್ಮರಲ್ಲಿ ಬಂದರೆ ನಿಮಗೆ ಅಷ್ಟು ಟೈಮ್ ತಗೊಳ್ಳಲ್ಲ. ಮ್ಯಾಕ್ಸಿಮಮ್ ಐ ಥಿಂಕ್ 1.5-2 ಗಂಟೆ ಬರ್ತೀರಾ. ಸೊ ಈ ನದಿ ಏನಿದೆ ಇದು ಕಿಶನ್ಗಂಗಾ. POK ಅವರು ಇದಕ್ಕೆ ನೀಲಂ ರಿವರ್ ಅಂತಾರೆ, ನಾವು ಕಿಶನ್ಗಂಗಾ ಅಂತೀವಿ. ಸೊ ಇಲ್ಲೊಂದು ಬ್ರಿಡ್ಜ್ ಇದೆ. ಈ ಬ್ರಿಡ್ಜ್ ಕ್ರಾಸ್ ಆಗಿ ಮುಂದೆ ಹೋದರೆ ನಮಗೆ ಒಂದು ಪೋಸ್ಟ್ ಸ್ಟಾಪ್ ಸಿಗುತ್ತೆ. ಅದು ಇಂಡಿಯಾದ ಲಾಸ್ಟ್ ಪೋಸ್ಟ್ ಆಫೀಸ್. ಅಲ್ಲೇ ಎಲ್ಲ ಇದೆಲ್ಲ ಇದೆ, ಏನು ಹೇಳ್ತಾರೆ, ಸ್ಟೇಗೆ. ಕರೆಕ್ಟ್ ಬರ್ತಾ ಇದ್ದೇವಾ? ಹೌದಾ? ಸೊ ನಾನು ತೋರಿಸ್ತೀನಿ ಸ್ವಲ್ಪ ಹೊತ್ತಲ್ಲಿ. ಲೆಟ್ಸ್ ಗೋ. ಹೀಗಿದೆ ಸ್ನೋ ಕ್ಯಾಪ್ ಮೌಂಟೇನ್ ಬ್ರಿಡ್ಜ್.
ಬಿಸ್ಬಿಟಿಯಾಗಳು ಇಲ್ಲಿಂದವೇ ಆರಾಮ್ಸೆ ಬರೋದಂತೆ. ಯಾಕಂದರೆ ಈಗ ನೀರು ಕಮ್ಮಿ ಇದೆ, ಸೊ ಆರಾಮ್ಸೆ ಬರ್ಬೋದಂತೆ. ಇಲ್ಲಿ ನೋಡಿ ನಮ್ಮ ಇಂಡಿಯಾದ ಫ್ಲಾಗ್ ಕಾಣಿಸ್ತಾ ಇದೆ, ಐ ಮೀನ್ VSF ಅವ್ರದ್ದು. ಅಲ್ಲಿ ಪೋಸ್ಟ್ ಆಫೀಸ್, ಲಾಸ್ಟ್ ಪೋಸ್ಟ್ ಆಫೀಸ್ ಆಫ್ ಇಂಡಿಯಾ. ಎದುರಲ್ಲಿ ಏನು ಕಾಣಿಸ್ತಾ ಇದೆ, ನದಿದು ಆಚೆ ಸೈಡ್, ದಟ್ ಈಸ್ POK, ಪಾಕ್ ಆಕ್ಯುಪೈಡ್ ಕಾಶ್ಮೀರ್. ಆ್ಯಂಡ್ ಇದು ನದಿ ಕಿಶನ್ ಗಂಗಾ ನಮ್ಮ ಸೈಡ್ನವ್ರಿಗೆ, ಅವ್ರು ಅದನ್ನ ನೀಲಮ್ ರಿವರ್ ಅಂತ ಹೇಳ್ತಾರೆ. ಸೊ ಬನ್ನಿ ಹೋಗೋಣ. ನಮ್ಮ ಹೋಟೆಲು ಇಲ್ಲೇ ಎಲ್ಲೋ ಇದೆ ಈ ಏರಿಯಾದಲ್ಲಿ. ಲೆಟ್ಸಿ ಏನು ಎತ್ತ ಅಂತ. ಸಾಕಾಯ್ತು ಮಾತ್ರ ಅಲ್ವಾ? ಸಾಕಾಯಿತು. 6 ಅವರು 5:30 ಸಾಕಾಯಿತು ಮಾತ್ರ. 5:30 ಗಂಟೆ ಕೂತ್ಕೊಂಡಿದ್ದೇವೆ. ಕ್ಯಾಬ್ನವ ನಮಗೆ ಇಲ್ಲಿ 2 ನಿಮಿಷ ಇರೋದು ಅಂತೇಳಿ ಹೇಳಿ ಮೆಲ್ಲ ಅಲ್ಲಿಂದ ರಟ್ಟಿದ್ದಾನೆ. ಅಲ್ಲಿಂದ ಬರಲಿಕ್ಕೆ ಒಂದು 25 ನಿಮಿಷ ತಗೊಂಡು ಈಗ. ಸೊ ಅದು ಸಹ ನಡ್ಕೊಂಡು, ಅದು ಸಹ ಕೊಚ್ಚೆ. ಯಾಕೆ ಅಂತ ಹೇಳಿದರೆ ಫುಲ್ ಲ್ಯಾಂಡ್ ಸ್ಲೈಡ್ ಆಗಿದೆ. ಸೊ ಕೊಚ್ಚೆ ಎಲ್ಲ ಆಗಿದೆ, ನೋಡ್ಬೋದು ಕಾಲತ್ತು ಶೂ ಇದು. ಪ್ಲಸ್ ಇಲ್ಲಿ ನೋಡ್ಬೋದು ಇವಳದು ಶೂದು. ಸೊ ಫುಲ್ ಕೊಚ್ಚೆಯಲ್ಲಿ ನಡ್ಕೊಂಡು ಬಂದಿದ್ದೇವೆ. ಸೊ ಇಲ್ಲಿ ಬಾ ಮೇಲೆ ಹೋಗು. ಇಲ್ಲ ಆಗೋಲ್ಲ, ಹಾರಬೇಕು. ನಿಂಗೆ ಹಾರ್ಲಿಕ್ಕೆ ಆಗೋಲ್ಲ ಬಿಡು. ಬಾ ಬಾ ಬಾ. ನಿಲ್ಲು. ತೋಡ್ ಹಾರ್ತಾ ಇದ್ದಾನೆ. ತೋಡ್ ಹಾಕ್ಲಿಕ್ಕೆ ಇಷ್ಟು ಫೋರ್ಸ್ ಕೊಡ್ತಾ ಇದ್ದಾನೆ. ತಕಮ್ಮ ಆಗ್ತಾಯಿಲ್ಲ. ಸೊ ಗೈಸ್, ವೆಲ್ಕಮ್ ಟು ಕಿರಣ್ ವ್ಯಾಲಿ. ಕಿರಣ್ ಇಲ್ಲಿದೆ ನೋಡಿ ನಮ್ಮ ಇಂಡಿಯಾದ ಲಾಸ್ಟ್ ಪೋಸ್ಟ್ ಆಫೀಸ್ ಇದೆ. ಇಂಡಿಯಾದ ಲಾಸ್ಟ್ ಪೋಸ್ಟ್ ಆಫೀಸ್. ಬ್ಯಾಂಕು ಇದೆ ಇಲ್ಲಿ. ನೋಡು ನೋಡು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಬ್ಯಾಕ್ ಸೈಡ್. ಇಲ್ಲಿ ಮಿಡಲಲ್ಲಿ ನಮ್ಮ ಕಿಶನ್ ಗಂಗಾ ನದಿ ಇದೆ. ಮತ್ತು ಆ ಖಾಲಿ ಪ್ಲೇಸ್ ಏನಿದೆ ಮಿಡ್ಲಲ್ಲಿ, ಅದು ನೋ ಮ್ಯಾನ್ಸ್ ಲ್ಯಾಂಡ್. ಇಲ್ಲಿ ಏನಂದರೆ ಈ ರಿವರ್ ಕ್ರಾಸ್ ಮಾಡಿದರೆ ಶೂಟ್ ಆ್ಯಂಡ್ ಸೈಟ್ ಆರ್ಡರ್ ಇದೆ. ಯಾರೂ ಈ ರಿವರ್ ಕ್ರಾಸ್ ಮಾಡುವಾಗಿಲ್ಲ, ಏನು ಎನ್ಕ್ವೈರಿ ಏನಾಗಲ್ಲ, ಶೂಟ್ ಆ್ಯಂಡ್ ಸೈಟ್ ಅಷ್ಟೇ. ಸೊ ವೆಲ್ಕಮ್ ಟು ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ, ಕೇರಳ. ಆ್ಯಂಡ್ ಯು ಕ್ಯಾನ್ ಸಿ POK. ಬಟ್ ಮತ್ತು ಪಾಕಿಸ್ತಾನದವರು ನಮ್ಮ ಲ್ಯಾಂಡನ್ನು ಆಕ್ಯುಪೈ ಮಾಡಿದ್ದಾರೆ. ಆಚೆ ಲೈಟ್ ಇಲ್ಲ, ಅವರದ್ರಲ್ಲಿ ಲೈಟ್ ಕಮ್ಮಿ ಅಂತೆ. ಆ ಕಡೆ ಲೈಟ್ ಕಮ್ಮಿ ಅಂತೆ. ಹೌದಾ? ಅಲ್ಲಿ ಕರೆಂಟೆಲ್ಲ ಹೋಗ್ತಾ ಇರ್ತದೆ ಅಂತ ಹೇಳ್ತಾರೆ. ಸೊ ಬಟ್ ಇವತ್ತು ಲೈಟ್ ಇದೆ ಅಲ್ವಾ, ಸ್ವಲ್ಪ ಇದೆ. ಮತ್ತು ಏನಂದರೆ ನಾವು ಬರೋದು ಈವ್ನಿಂಗ್ ಆಯಿತು, ನೈಟ್ ಆಲ್ಮೋಸ್ಟ್ ನೈಟೇ ಆಗಿದೆ ಇವಾಗ. ಸೊ ಬನ್ನಿ ಆದರೂ ಒಂದು ವಾಕ್ ಮಾಡ್ಕೊಂಡು ಬರೋಣ ನಮ್ಮ ಬಾರ್ಡರಲ್ಲಿ, ಇಂಡಿಯನ್ ಬಾರ್ಡರ್. ಇಲ್ಲಿ ತುಂಬ ಮನೆಗಳು ಏನಂದರೆ ಯಾವ ಟೈಮಲ್ಲಿ ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ. ಇಲ್ಲಿದ್ದವರು ಆ ಕಡೆ ಹೋಗಿದ್ದಾರೆ, ಆಚೆ ಸೈಡಿಗೆ. ಸೊ ಸ್ವಲ್ಪ ಫ್ಯಾಮಿಲಿ ಇಲ್ಲಿದೆ, ಸ್ವಲ್ಪ ಫ್ಯಾಮಿಲಿ ಆಚೆ ಬಾರ್ಡರಲ್ಲಿದೆ, ಬಾರ್ಡರ್ ಕ್ರಾಸ್ ಆಗಿದೆ.
ಮತ್ತು ತುಂಬ ಮನೆಗಳು ವೆಕೇಟ್ ಆಗಿದ್ದಾವೆ, ಅಂದರೆ ಎಲ್ಲ ಆ ಕಡೆ ಸೈಡಿಗೆ ಹೋಗಿದ್ದಾರೆ. ಅದರಿಂದಾಗಿ ಇಲ್ಲಿ ಹೆಚ್ಚಿನ ಮನೆಗಳು ಹೀಗೆ ಪಾಳು ಬಿದ್ದಿದ್ದಾವೆ, ಯಾರೂ ಇಲ್ಲ ಇಲ್ಲಿ. ಮತ್ತು ಏನಂದರೆ ಇಲ್ಲಿ ಅದನ್ನು ಯಾರು ಮುಟ್ಲಿಕ್ಕೂ ಹೋಗಿಲ್ಲ, ಯಾಕಂದರೆ ಅವರಿಗೆ ಆ ಮನೆಗಳನ್ನು ಚೇಂಜ್ ಮಾಡಲಿಕ್ಕೆ ಬೇಡ ಅಂತೆ. ಹಾಗೆ ಅದು ಅದೇ ಥರ ಇದೆ. ಸೊ an evening in Keran Valley. ಬಡಿ ಮಕ್ಕಳು ಪಾಕಿಸ್ತಾನದವರು ಆಕ್ಯುಪೈ ಮಾಡಿರೋ ಲ್ಯಾಂಡ್ ಈ ನದಿಯ ಆ ಕಡೆ ಇದೆ. ಲುಕ್ ಎಟ್ ದ, ಇದು ಏನಂತಾರೆ, ಸ್ನೋ ಕವರ್ಡ್ ಆರ್ ಸ್ನೋ ಕ್ಯಾಪ್ಡ್ ಮೌಂಟೇನ್, ನಮ್ಮ ಹಿಮಾಲಯನ್ ಮೌಂಟೇನ್ ರೇಂಜ್. ಮತ್ತು ಅಲ್ಲಿ ಏನೆಲ್ಲ ಲೈಟ್ಸ್ ಕಾಣ್ತಾ ಇದೆಯಲ್ಲ ಅದು ಪಾಕಿಸ್ತಾನದ್ದು, ಆ ಉದ್ದಕ್ಕೆ ಕಾಣಿಸ್ತಿದೆ. ಮತ್ತು ಆ ಕಡೆ ಎಲ್ಲ ಫುಲ್ ಏನು ಆ ಕಡೆ ಬಿಲ್ಡಿಂಗ್ಗಳು ಕಾಣಿಸ್ತೇವೆ ಎಲ್ಲ ಪಾಕಿಸ್ತಾನ. ನದಿಯ ಆಚೆ ಸೈಡ್ ಫುಲ್ ಪಾಕಿಸ್ತಾನ್. ಮತ್ತು ನಾನು ಆಲ್ರೆಡಿ ಹೇಳಿದ್ದೇನೆ, ಈ ಮಿಡಲ್ನ ಖಾಲಿ ಲ್ಯಾಂಡ್ ಏನಿದೆ, ದಿಸ್ ಈಸ್ ಇದು ಏನು ನೋ ಮ್ಯಾನ್ಸ್ ಲ್ಯಾಂಡ್, ಯಾರ್ದು ಲ್ಯಾಂಡ್ ಅಲ್ಲ ಅಂತೆ ಅದು. ಇದು ನಮ್ಮ ಇಂಡಿಯಾ ಸೈಡಲ್ಲಿರೋದು ಪೋಸ್ಟ್ ಆಫೀಸ್. ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಮನೆಗಳಿವೆ, ಐ ಥಿಂಕ್ ಮಾಸ್ಕ್ ಎಲ್ಲ ಇವೆ. ನಮ್ಮ ಸೈಡಲ್ಲಿ ಅಷ್ಟು ಡೆವಲಪ್ಮೆಂಟ್ ಆಗಿಲ್ಲ, ಆ ಸೈಡಲ್ಲಿ ತುಂಬ ಡೆವಲಪ್ಮೆಂಟ್ ಆಗಿದೆ, ತುಂಬ ಮನೆಗಳು ಕಾಣ್ಬೋದು, ಕಮರ್ಷಿಯಲೈಸ್ ಆಗಿದೆ ಅಲ್ಲಿ. अंदर का सिस्टम अभी तैयार नहीं हुआ है। काम कर अभी चालू है, चल रहा है, वरना बाइक का कोई दिक्कत ही नहीं था। यस। तभी आप खड़े ज़्यादा हम तो 12:30 को स्टार्ट किए थे। ಇಲ್ಲಿ ಹೋಮ್ ಸ್ಟೇ ಇಲ್ಲಿ ಬಂದಿದ್ದೇವೆ. ಹೀಗಿದೆ, ಇಲ್ಲಿ ಹೀಟರ್ ಹಾಕಿಟ್ಟಿದ್ದಾರೆ. ಇಲ್ಲಿ ಚಳಿಗೆ ಆಗ ಸಿಗ್ನೆ के लिए है. ಹೀಟಿಂಗಲ್ಲಿ ಕುತ್ಕೊಂಡಿದ್ದಾರೆ, ಸ್ವಲ್ಪ ಹೀಟಾಗಿ ಬಾಡಿ ಎಲ್ಲ ಸ್ವಲ್ಪ ಹೀಟ್ ಆಗಲಿ ಅಂತೇಳಿ. ಸೊ ಇದಾದಮೇಲೆ ನೆಕ್ಸ್ಟ್ ಮೋಸ್ಟ್ ಪ್ರಾಬಬ್ಲಿ ಲೈಟಾಗಿ ಡಿನ್ನರ್ ಮಾಡಿ ಇವತ್ತು ಚೇಚಿ, ನಾಳೆ ಬೆಳಿಗ್ಗೆ ನೋಡಿಕೊಂಡು ಲೈಟಾಗಿ ಸ್ಟಾರ್ಟ್ ಬ್ಯಾಕ್ ಟು ಶ್ರೀನಗರ್. ಯಾಕೆಂದರೆ ನಾಡಿನಿಂದ ಇಲ್ಲಿಂದ ಪ್ರಿಡಿಕ್ಷನ್ಸ್ ವಾಪಸ್ಸು ತುಂಬ ಪ್ರಾಬ್ಲಮ್ ಇದೆ ಅಂತ ಹೇಳಿ BSF ಹೇಳಿದ್ದಾರೆ. ಸೊ ನಾಳೆ ಹೋಗಿ ಅಂತ ಹೇಳಿದ್ದಾರೆ. ನಾಳೆವೇ ಹೋಗಿ ನೀವು ಅಂತ ಹೇಳಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ 10ರಿಂದ 15 ದಿವಸ ಇಲ್ಲೇ ಬಾಕಿ ಆಗಬೇಕು ನಾವು. ಸೊ ನಾಳೆ ಬೆಳಿಗ್ಗೆ ಸಿಗೋಣ. ಸೊ ಈಗ ನಾವು ನಮ್ಮ ಹೋಮ್ ಸ್ಟೇಯಲ್ಲಿದ್ದೇವೆ. ಆ್ಯಂಡ್ ಇದೊಂದು ಕಾಮನ್ ಏರಿಯಾ. ಇಲ್ಲಿ ಹೀಟರ್ ಹಾಕಿಟ್ಟಿದ್ದಾರೆ. ಇಲ್ಲಿ ಇದು ಏನು ಲಕ್ಡಿ ಹಾಕಿ ಅದರಲ್ಲಿ ಬೆಂಕಿ ಹತ್ತಿಸ್ತು, ಸ್ವಲ್ಪ ಹೀಟ್ ಅನಿಸುತ್ತೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಡಿನ್ನರ್. ज़्यादा गर्म तो नहीं है? नहीं. ಸೊ ನಾವು ನಮ್ಮ 1 ನೈಟ್ ಸ್ಟೇ ಕೇರನಲ್ಲಿ ಮುಗಿಸಿದ್ದೀವಿ. ಇಟ್ ವಾಸ್ ಅ ವಂಡರ್ಫುಲ್ ಸ್ಟೇ. ಮತ್ತು ಏನಂದರೆ ಇವತ್ತು ನಾವು ಬೆಳಿಗ್ಗೆ 7:15 ಹೊರಡ್ತಾ ಇದ್ದೀವಿ. ಯಾಕಂದರೆ ಮತ್ತೆ ನಮಗೆ ಈ ಶೇರ್ ಟ್ಯಾಕ್ಸೀಸ್ ಸಿಗಲ್ಲ. ಇಲ್ಲಿ ಮತ್ತೆ ಸ್ನೋ ಪ್ರೊಟೆಕ್ಷನ್ ಆಗ್ತಾ ಇದೆ, ಅದರಿಂದಾಗಿ ಎಲ್ಲರೂ ಬೇಗನೆ ಇಲ್ಲಿಂದ ಹೊರಡ್ತಾ ಇದ್ದಾರೆ. ಸೊ ನಾವು ನಮ್ಮ ಜರ್ನಿಯನ್ನು ಇವಾಗ ಅಪ್ರಾಕ್ಸಿಮೇಟ್ಲಿ 7:30ಗೆ ಶುರು ಮಾಡ್ತಾ ಇದ್ದೀವಿ. ಸೊ ನಮ್ಮ ಫಸ್ಟ್ ಕೆಲಸ ಏನಂದರೆ ಚೆಕ್ ಪೋಸ್ಟಿಂದ ನಮ್ಮ ಆಧಾರ್ ಕಾರ್ಡನ್ನು ತಗೊಳ್ಳೋದು, ನಮ್ಮ ಕೋಡ್ ಹೇಳಿ. ಆನಂತರ ನಮ್ಮ ಜರ್ನಿ ಶುರುವಾಗುತ್ತೆ ಬ್ಯಾಕ್ ಟು ಶ್ರೀನಗರ್. ವಾಪಸ್ ಹೋಗ್ತಾ ಇದ್ದೀವಿ ಕುಪ್ವಾರದಿಂದ ಶ್ರೀನಗರಕ್ಕೆ. ಸೊ ದಿಸ್ ಇಸ್ ಆಫ್ ರೋಡಿಂಗ್ ಆಗ್ತಾ ಉಂಟು.
ಬಂದು ಇಲ್ಲಿ ಹಾಫ್ ಇಲ್ಲಿ ತನಕ ಶೋಲ್ಡರ್ ತನಕ ಬರ್ತಾ ಇದೆ, ಅಷ್ಟು ಸ್ನೋ ಬಿದ್ದಿದೆ. ಓಹ್, ಲುಕ್ ಅಟ್ ದ ವ್ಯೂ ಗೈಸ್. ಇಲ್ಲಿ ಟ್ರಾವೆಲ್ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಮೆಲ್ಲೆ ಮೆಲ್ಲೆ ಎಲ್ಲ ಇದು ವೀಲ್ಗಳಿಗೆ ಚೈನ್ ಹಾಕಿದ್ದಾರೆ. ಈಗ ಇಲ್ಲಿ ನಿಂತಿದೆ, ಯಾಕಂದರೆ ಏನು ಎಲ್ಲ ಚೈನೆಲ್ಲ ಟೈಟ್ ಮಾಡ್ತಾ ಇದ್ದಾರೆ. ಹೋಗೋಕ್ಕೆ ತುಂಬ ಕಷ್ಟ ಇದೆ. ಎಷ್ಟು ಐಸ್ ಇದೆ ನೋಡಿ, ವಾವ್. ಸೊ ಅಲ್ಲಿ ನೀವು ಅಲ್ಲಿ ಮೇಲೆ ನೋಡ್ಬೋದು, ಒಂದು ಗಾಡಿ ಬಾಕಿಯಾಗಿದೆ ಅಲ್ಲಿ. ಸೊ ಈಗ ಎಲ್ಲರೂ ದೂಡ್ತಾ ಇದ್ದಾರೆ. ಸೊ ಮುಂದೆ ಹೋಗ್ತಾ ಉಂಟು. ಸೊ ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು 2 ನಿಮಿಷದಲ್ಲಿ, ಒಂದು 5 ನಿಮಿಷದಲ್ಲಿ ನಾವು ಸಹ ಸ್ಟಾರ್ಟ್ ಮಾಡ್ತೇವೆ ಇಲ್ಲಿಂದ. ಸೊ ಇಲ್ಲಿ ನೋಡ್ಬೋದು, ಫುಲ್ ವೈಟ್ 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 ಸ್ನೋ ವೈಟ್. ಲಾಸ್ಟ್ ಒಂದು ವಾರದ ಹಿಂದೆ, 2 ವಾರ ಹಿಂದೆ ತುಂಬ ಸ್ನೋ ಬಿದ್ದಿದೆ ಇಲ್ಲಿ. ಸೊ ಗುಲ್ಮಾರ್ಗಿಗೆ ಹೋಗುವ ಪ್ಲ್ಯಾನ್ ಇಲ್ಲ ಇತ್ತು. ಕೀರನಲ್ಲಿ ನೋಡುವಂಥ POK ನೋಡುವಂಥ ಬಂದದ್ದು. ಆದರೆ POK ಒಟ್ಟಿಗೆ ಗುಲ್ಮಾರ್ಗ್ನ ಅಂತಹ ಒಂದು ಸೀನರಿ ಸಹ ಇಲ್ಲಿ ನೋಡ್ಲಿಕ್ಕೆ ಸಿಕ್ತು ನಮಗೆ. ಸೊ ನೋಡ್ಬೋದು, ಫುಲ್ ವೈಟ್. ಸೊ ಇದರ ಇಲ್ಲಿ ಕಾಣ್ತಿರುವಂಥ ಸ್ನೋ ಹತ್ರ ನನ್ನ ಶೋಲ್ಡರ್ ಹತ್ರ ಬರ್ತಾ ಉಂಟು, ಕೆಲವೊಂದು ಶೋಲ್ಡರಿಂದ ಕೆಳಗೆ ಸಹ ಬರ್ತಾ ಉಂಟು. ಸೊ ಡಿಪೆಂಡ್ಸ್ ಯಾವ್ಯಾವ ಜಾಗದಲ್ಲಿ ಹೇಗೆ ಉಂಟು ಅಂತೇಳಿ. ಈಗ